ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಎಂ ಶ್ರೀನಿವಾಸ್ ಅಂತ. ಎಷ್ಟು ಸ್ವಾಮಿ ನಿಮ್ಗೆ ಏಜು? ನಮಗೆ 76 ವರ್ಷ. 76 ವರ್ಷ. ಹೌದು. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಜನವರಿ 22ನೇ ತಾರೀಕು ನಿರ್ಮಾಣ ಆಗ್ತಾ ಇದೆ. ಏನು ಅನಿಸ್ತಾ ಇದೆ ನಿಮಗೆ? ಒಳ್ಳೆಯ ಸಮಯ. ಇಷ್ಟು ವರ್ಷದಿಂದ ಆಗಲಿಲ್ಲ. ಇವಾಗ ಒದ್ದಾಡಿ ಯಾರ್ಯಾರು ಇವಾಗ ಒಂದು ಆಗ್ತಾಯಿದೆ. ಅದು ದೇವರು ಒಳ್ಳೇದು ಮಾಡಲಿ ಅಂತ ನಾವು ಅನ್ಸ್ಕೊಳ್ತಾ ಇದ್ದೀವಿ. ನನ್ನೇನು ಮೆರವಣಿಗೆ ಬಂದಿತ್ತು ನಮ್ಮೂರಲ್ಲಿ. ಅಕ್ಷತೆ ಬಂತ ನಿಮಗೆ? ಬಂತು. ಒಳ್ಳೆಯದಾಯಿತು. ನಮಗೆ ಒಳ್ಳೇದು ಅನಿಸ್ತಾ ಇದೆ. ಏನು ಅನಿಸ್ತಾ ಇದೆ? ಈ ಥರ ರಾಮ ಮಂದಿರ ಈ ವಯಸ್ಸಲ್ಲಿ ನೋಡ್ತೀವಿ ಅನ್ಕೊಂಡ್ರ ನೀವು? ಎಲ್ಲಿ ನಾವು ಅಂದ್ಕೊಂಡಿದ್ದೀವಿ ಸ್ವಾಮಿ? ಇಲ್ಲ ನಾವು ಅಂದ್ಕೊಂಡಿದ್ವಾ? ಇದುವರೆಗೂ ನಾವು ಅಂದ್ಕೊಂಡೇ ಇಲ್ಲ. ಏನು ಹೇಳ್ತೀರಾ ಇದಕ್ಕೆ ಮಾಡಿರುವಂಥ ಇವ್ರಿಗೆ? ನೀವು ಯಾವ ಥರ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀರಾ? ಯಾರಿಗೆ ಹೇಳಿ? ಈಗ ಅದಕ್ಕೆ ಕೈಗೆ ತಗೊಂಡು ಸರ್ಕಾರದಿಂದ ಕಾನೂನಿಂದ ಸುಮಾರು ವರ್ಷಗಳಿಂದ ಅದನ್ನು ಯುದ್ಧ ಮಾಡಿ ಗೆದ್ದಂತಹ ರಾಮ. ಹೌದೌದು, ಯುದ್ಧ ಮಾಡಿ ಗೆದ್ದಂಥ ರಾಮ ಮಂದಿರನೇ ಇವಾಗ. ಎಷ್ಟು ವರ್ಷವೂ ನಮ್ಗೆ ಗೊತ್ತಿಲ್ಲ. ಇವಾಗ ಆಗ್ತಾಯಿದೆ. ಅವರು ಧನ್ಯವಾದನೇ ಹೇಳ್ತಾ ಇದ್ದೀವಿ. ಅವತ್ತು 22ನೇ ತಾರೀಕು ನಿಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ವಾತಾವರಣ? ಚೆನ್ನಾಗೇ ಇರ್ತೀವಿ. ಆವತ್ತೂ ಆ ರಾಮ ದೇವರನ್ನು ನಾವು ನೆನೆಸ್ಕೊಳ್ತೀವಿ. ಪೂಜೆ ಮಾಡ್ತೀವಿ. ನಾವು ಯಾವತ್ತೂ ರಾಮ ದೇವರನ್ನು ತಿಳ್ಕೊಳ್ತೀವಿ. ಜಯಮ್ಮಕ್ಕ ಎಂತ ಏಜ್ ನೀಕೆ తెలీదా? ఇక జనవరిలో 22వ తారీఖు రామ మందిరము ఓపెన్ అవుతా ఉంది. తెలిసిందా? తెలుసు. నక్షత్రం వచ్చిందా? నిన్న వచ్చింది కదా. ఏమనిపిస్తుంది మీకంతా? ఏమనిపిస్తుందప్ప, బాగుండల్లా దేవస్థానము పోవాల, మేము ఎప్పుడో ఒక దినము చూడల్లా అని సంతోషం అంతే. సంతోషం అవుతా ఉంది. ఇన్నేళ్ళకి రామ మందిరం అవుతా ఉంది. అవును. ఏమో మీకే ఎట్లా అనిపిస్తుంది? ఎలాంటి రామ భజన చేసినారా? చేసినాం. పోయినారు, రామని మొక్తారు. 22వ తారీఖు రామ మందిరం ఓపెన్ అవుతా ఉంది. ఏమనిపిస్తుంది? కావాలప్ప, దేవస్థానం బాగా అవుతుంది అంటే అందరికీ సంతోషమే కదా. కానీ దేవస్థానం బాగా, కానీ మేము వస్తాము చూస్తాము. పోతారా ఎప్పుడన్నా? పోయినారా ఎప్పుడన్నా? పోలే నేను ఇంకా పోతా. చూసుకొని వస్తావు? చూడాలా అనిపిస్తా ఉంది. పోవాలా. అక్షతలు వచ్చింది, పూజ చేస్తావా? నేను చేస్తా. ಜನವರಿ 22 ರಾಮ ಮಂದಿರ, ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಏನು ಅನಿಸ್ತಾ ಇದೆ ನಿಮಗೆ? ನಮಗೆ ಓಕೆ ಸಮಯ ಒಳ್ಳೇದು ಮಾಡಬೇಕು. ದೇವರು ಒಳ್ಳೇದೇ. ಇನ್ನೂ ಚೆನ್ನಾಗಿ ಮಾಡಬೇಕು. ಇನ್ನೂ ದೇವ್ರದ್ದು ಇನ್ನೂ ಚೆನ್ನಾಗಿದ್ರೆ. ಗೊತ್ತಿದೆಯಾ ನಿಮಗೆ ರಾಮ ಮಂದಿರ ಎಲ್ಲಿ ಆಗ್ತಿರೋದು? ಇದರಲ್ಲಿ ಸಮಯ ಯು ಪಿನಲ್ಲಿ ಇದೆ. ಎಲ್ಲಿ? ಅಯೋಧ್ಯೆಯಲ್ಲೇ. ಹೋಗಿದ್ದೀರಾ ಯಾವತ್ತಾದ್ರೂ? ಇಲ್ಲ ಸಮಯ, ನಾವು ಆಗ್ರಾ ಹತ್ರ ಹೋಗಿದೆ. ಹೋಗ್ತೀರಾ ಯಾವಾಗಾದ್ರೂ? ಹೋಗ್ತೀವಿ. ಹೋಗ್ಬೇಕು. ಏನು ಅನಿಸುತ್ತೆ ನಿಮ್ಗೆ 22ನೇ ತಾರೀಕು ಆಗ್ತಾ ಇದೆ? ಏನು 500 ವರ್ಷ ಆಗಿದ್ವಿ ಇವಾಗ. ಅಕ್ಷತೆ ಬಂತ ನಿಮಗೆ? ಬಂತು. ನೆನ್ನೆ ಎಲ್ಲ ಮರ ಎಲ್ಲ ಕೊಟ್ಬಿಟ್ಟಿದ್ವಿ. ನಾವು ನೆನ್ನೆ ಎಲ್ಲ ವೃಕ್ಷ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿದ್ವಿ. ನಾನು ಊರೂರಿಗೆ ಹೋಗಿದ್ದೀವಿ. ಎಲ್ಲ ಪೂಜೆ ಎಲ್ಲ ಕೊಟ್ಟಿದ್ದಾರೆ. ಪೂಜೆ ಪುನಸ್ಕಾರ ಎಲ್ಲ ಕೊಟ್ಟಿದ್ದಾರೆ. 22ನೇ ತಾರೀಕು ಜನವರಿ 22. ಏನೋ ಒಂದು ವಿಶೇಷ ಇದೆ. ಏನದು ವಿಶೇಷ ಅಂದರೆ ಅಯೋಧ್ಯೆ ವಿಷಯ. ಅಯೋಧ್ಯೆ. ಅದೆಲ್ಲ ಇಲ್ಲಿ ಯಾರು ಅಯೋಧ್ಯದಲ್ಲಿ? ಏನು ರಾಮನ ಕಾರ್ಯ ಗೊತ್ತಿದೆಯಾ? ಗೊತ್ತು. ಬಂತ ಅಕ್ಷತೆ ಬಂತ? ಏನ್ ಅನಿಸ್ತಾ ಇದೆ ನಿಮಗೆ? ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಉದ್ಘಾಟನೆ ಆಗುತ್ತೆ. ಹೌದು. ಇಷ್ಟು ವರ್ಷಗಳ ಕಾಲ ಒಂದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಮನಸ್ಸಲ್ಲಿ ಏನು ಅನಿಸ್ತಾ ಇದೆ? ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮ ಹೆಸರು? ಶ್ರೀನಿವಾಸಾಚಾರ್ಯ. ಅಯೋಧ್ಯೆ ಅಂದರೆ ನಮಗೆ ಪ್ರಾಣ. ರಾಮನ ಭಜನೆ ಮಾಡಿದ್ದೀರಾ? ಮಾಡಿದ್ದೀವಿ. ನೋಡ್ತಾ ಇದ್ದೀವಿ, ಎಲ್ಲೆಲ್ಲೋ ನೋಡ್ತಾ ಇದ್ದೀವಿ. ಅಯೋಧ್ಯೆ ದೇವಸ್ಥಾನ ಕಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ನಿಮ್ಮ ಹೆಸರು? ನಮ್ಮ పేరు BM ವಿಶ್ವನಾಥ ಅವರ ಜನವರಿ 22 ಒಂದು ವಿಶೇಷ ಭಾರತ ದೇಶದಲ್ಲಿ. ನಮ್ಮ ದೇಶದಲ್ಲಿ ಏನು? ನಮ್ಮ ಅಯೋಧ್ಯೆ ಕಾರ್ಯಕ್ರಮ ಇದೆ. ಎಲ್ಲ ವಿಚಾರ ಗೊತ್ತಿದೆ ಸರ್. ಏನು ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಸಂತೋಷ ಆಯಿತು ಸರ್. ಅಯೋಧ್ಯೆ ನಿರ್ಮಾಣ ಆಗಿದೆ. ಹೋಗೋಕ್ಕೆ ನಮಗೆ ಹೋಗ್ಬೇಕು ಸರ್. ಹೋಗಿ ನೋಡೇಬೇಕು. ಏನು ಹೇಳ್ತೀರಾ? ಅದರ ಪ್ರಕಾರನ ಅಯೋಧ್ಯೆ ರೆಡಿಯಾಗಿದೆ, ಆಗಿದೆ. ನರೇಂದ್ರ ಮೋದಿ ಅವರು ಎಲ್ಲ ಮಾಡಿದ್ದಾರೆ. ಅವ್ರಿಗೆ ನಮ್ಮದು ಮತ.
ಈಗ ಜನವರಿ 22 ದೇಶದಲ್ಲಿ ಒಂದು ಕಾರ್ಯಕ್ರಮ ಆಗ್ತಿದೆ, ನಿಮ್ಗೆ ಗೊತ್ತಿದೆಯಾ ಅದು? ಅಯೋಧ್ಯೆ ರಾಮ ಮಂದಿರ ಅವತ್ತು ಹೌದಾ, ಗೊತ್ತಿದೆಯಾ ವಿಚಾರ? ಗೊತ್ತಿದೆ. ಹಾಂ, ಏನು ಗೊತ್ತಿದೆ. ನಮ್ಮ ಪಂಚಾಯತಿಯಲ್ಲಿ ನೆನ್ನೆಲ್ಲ ಮೆರವಣಿಗೆ ಐತೆ. ಅಕ್ಷತೆ ಬಂದಿದೆಯಾ? ಬಂದಿದೆ ಎಲ್ಲ. ನಮ್ಮ ಪಂಚಾಯತಿ ಮಂಜುನಾಥ್ ಅಂತೇಳಿ. ಏನು ಅನಿಸುತ್ತೆ ನಿಮಗೆ? ಏನು ಅನಿಸುತ್ತೆ? ಒಳ್ಳೆಯದು. ವರ್ಷಗಳ ಹೋರಾಟ ನಂತರ ನಮಗೆ ಇದು ಒಂಥರ ಸ್ವತಂತ್ರ ಬಂದ ಹಾಗೆ ಹಿಂದೂಗಳಿಗೆ. ರಾಮ ಮಂದಿರ ಎಷ್ಟೋ ಜನರು ಇದಕ್ಕೆ ಪ್ರಾಣತ್ಯಾಗ ಮಾಡಿದ್ದಾರೆ, ಬಲಿಯನ್ನು ಕೊಟ್ಟಿದ್ದಾರಲ್ಲ ಎಲ್ಲ. ಆದಮೇಲೆ ಇಷ್ಟು ವರ್ಷಗಳಿಗೆ ಬರ್ತಾ ಇದೆ. ಬೆಳಗಾನಲ್ಲಿ ನಮ್ಮದು ಇಲ್ಲ ಅಂಗಡಿ ಇದೆ ನಮ್ಮದು. ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ನೀವೇನು ಅನಿಸ್ತಾ ಇದೆ ನಿಮಗೆ? ರಾಮನ ದೇವಸ್ಥಾನ ಮುಂಚಿದೆ కదా మనకి ಮುಂಚಿದೆ కదా మనకి అయితే ಅಂತ ಅಂತವಾ? ಅಯ್ಯ ಈಗ ಜನವರಿ 22 ಭಾರತದಲ್ಲಿ ಯಥೇಚ್ಛವಾಗಿ ಒಂದು ಸುದ್ದಿ ಆಗ್ತಾ ಇದೆ. 22ಗೆ ಎಲ್ಲ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ. ಏನು ಸರ್ ಅದು? ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡ್ತಿದ್ದಾರೆ ಸರ್. ಇದೊಂದು ನಮ್ಮ ದೇಶದಲ್ಲಿ ಇಡೀ 400, 500, 600 ವರ್ಷಗಳಿಂದ ಕೂಡ ತುಂಬ ಇತಿಹಾಸ ಇದಾಗಿತ್ತು ಸರ್. ಆವಾಗಿಂದ ಕೂಡ ಒಂದು ರಾಮ ಮಂದಿರ ನಿರ್ಮಾಣ ಇದು ಮಾಡಿರಲಿಲ್ಲ. ಇವಾಗ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಾಹೇಬರು ಮತ್ತು PM ಆದಮೇಲೆ ನಮ್ಮ ಹಿಂದೂ ಧರ್ಮದ ಶ್ರೀರಾಮಚಂದ್ರ ಮೂರ್ತಿ ಅವರು ಒಂಥರ ಇದಾಗಬೇಕು, ಒಂಥರ ಪ್ರಸಿದ್ಧಿ ಪಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಶ್ರೀರಾಮಚಂದ್ರ ಮೂರ್ತಿ ಏಕ ಪ್ರತಿನಿವೃತ್ತ ಮತ್ತು ಅವರು ಒಂಥರ ಆದರ್ಶ ವ್ಯಕ್ತಿ ಸರ್. ನಮ್ಮ ಹಿಂದೂ ಸಮಾಜಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಕೂಡ ಶ್ರೀರಾಮಚಂದ್ರ ಮೂರ್ತಿ ಬಂದ್ಬಿಟ್ಟು ಆದರ್ಶ. ಆದ ಕಾರಣ ಅದನ್ನು ನಿರ್ಮಾಣ ಮಾಡ್ತಿರೋ ನಮಗೆಲ್ಲರಿಗೂ ಕೂಡ, ನಮ್ಮ ಹಿಂದೂ ಸಮುದಾಯಕ್ಕೆ ಮತ್ತು ಹಿಂದೂ ಜನತೆಗೆ, ನಮ್ಮ ಧರ್ಮಕ್ಕೆ ಎಲ್ಲರಿಗೂ ಕೂಡ ತುಂಬ ಸಂತೋಷದ ವಿಚಾರ ಸರ್ ಇದು. ಮಂಜು ಅವರೇ, ಈಗ ನೀವು ಅವತ್ತು ನಿಮ್ಮ ಮನೆಯಲ್ಲಿ ಯಾವ ಥರ ವಾತಾವರಣ ಇರುತ್ತೆ? ನಮಗೂ ಕೂಡ ಹಬ್ಬದ ಬಂದಿದೆ ಸರ್. ನಿನ್ನೆ ಎಲ್ಲ ಕೂಡ ನಾವು ಕೂಡ ಎಲ್ಲ ಫಂಕ್ಷನ್ಗೆಲ್ಲ ಎಲ್ಲ ಅಟೆಂಡ್ ಮಾಡಿದ್ವಿ ಸರ್. ನಿನ್ನೆ ಕೂಡ ಇಡೀ ಪಂಚಾಯತಿ ಎಲ್ಲ ಕೂಡ ಮಾಡಿದ್ದೀವಿ. ನಾವು ಕೂಡ ಶೋಭಾಯಾತ್ರೆ ಎಲ್ಲ ಮಾಡಿದ್ದೀವಿ. ಅದು ನಮ್ಮ ಅಕ್ಷತೆ ಎಲ್ಲ ಕೂಡ ಬಂದಿದೆ ಸರ್. ನಾವತ್ತು ನಮ್ಮ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಇರುತ್ತೆ. ಅದೇ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಹಿಂದೂಗಳಾಗಿ ಹುಟ್ಟಿದ್ದೀವಿ, ಪ್ರತಿಯೊಬ್ಬರು ಕೂಡ ಅಷ್ಟೇ ಅವ್ರವ್ರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಹಬ್ಬದ ವಾತಾವರಣ ಥರ ತೋರಣ ಎಲ್ಲ ಕಟ್ಟಿ ಒಂಥರ ನಮ್ಮ ಶ್ರೀರಾಮಚಂದ್ರ ಮೂರ್ತಿಯನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೂಡ ಒಂದು ಮನವಿ ಮಾಡ್ತೀವಿ ಸರ್. మాకు గుడి ఇస్తారా? అది చిన్నప్పటి నా పేరు. ఇప్పుడు 22వ తారీఖు రామ మందిరం ఓపెన్ అవుతాం, కరెక్ట్ తెలుసునా? ఏమనిపిస్తుంది? దేవుని చూద్దామని మాకు ఆ రుణం లేదనిపిస్తా ఉంది. పోతారా? పోయి ఎట్లా పోతావు? కాదు, అది అయినాక మళ్ళీ అదైనాక చూస్తాం. భగవంతుడు దావిస్తా, అదే దేవుడు భగవంతుడు దావిస్తే పదాము చూడాలనుకుని. ఏమనిపిస్తుంది ఇన్నేళ్ళకి రామ మందిరం ఓపెన్ అవుతాం? దేవుడు వాకిచ్చినాడు, అవుతా ఉంది. మహానుభావుడు మన ఈ మోదీ మనం చేయండాడు. ఏమో చూద్దాము, రుణం లేదు మాకు పైకి మేము అనుకుంటా ఉన్నాం అంతే. టూర్ పోతే పోతారు? టూర్ పోతే తెలిసిందే. పోనీ అయోధ్యలో రామ మందిరం పోతాం సార్. దయపెడితే పోతాం స్వామి. పోయి భగవాన్ దర్శనం చేసుకుని వస్తాము. ఏం పేరు నీ పేరు? రాధప్ప. 22వ తారీఖు ఏమే అయోధ్య రామ మందిర్ నిర్మాణం అవుతా ఉంది, తెలిసిందే విచారమా? అక్షతలు వచ్చిందా నీకే? వచ్చిందా? ఏమనిపిస్తుంది నీకే? పోదాము దేవస్థానానికి. అనుకున్నాము దేవస్థానం పోదాము. ఎప్పుడైనా పోయినా రాముని చూద్దాము, చేస్తాము, బతుకుతాము. రామభజన చేసినావు ఎప్పుడన్నా? లేదు, ఆ కాలంలో చేస్తాను. ఇప్పుడు ఎవరు చేసేవాళ్ళు? నువ్వు ఎప్పుడన్నా పోయినావా రామభజన? లేదు, ఊరికి వెళ్ళాము చెప్పు. ఏమనిపిస్తుంది నీకు రామ మందిరం ఓపెన్ అవుతా ఉంది? అదే పోయి ఎప్పుడైనా చూసుకోద్దాం. ఇన్నేళ్ళకి అవుతా ఉంది కదా. ఇప్పుడు ఎప్పుడో అయిన లేదా, ఇప్పుడు అవుతా ఉంది, ఇది అవుతా ఉంది. దంసంద్రం 22వ తారీఖు రామ మందిర్ నిర్మాణం అవుతుంది అయోధ్యలో. కరెక్ట్, తెలిసిన రాముడు? తెలుసును, మేము చూస్తూ ఉంటాం డైలీ. అది ఇన్నేళ్ళు ఇంకా రామ మందిరం లేకుండా ఉండే కోర్టు ఇంకా మళ్ళీ ఇదాయ జయమాయ జయించున్నాడు. ఎవరు జయించినాడు? నరేంద్ర మోదీ జయించున్నాడు. లేదా చాలు మాకు. పోతావా రామ మందిర్కి ఎప్పుడన్నా? మనకు వద్దా, వీడియో కనిపిస్తాడు రాముడు, టీవీలో చూస్తావు, అందరూ కనిపిస్తారు. ఎంత ఏజ్ నీకే? నాకైంది సార్ 80. మీ పేరు? అనంత పద్మనాభాచార్య. అనంత పద్మనాభంలో బంగారు చాలా ఉన్నాయి. ಈಗ తీసుకున్నాకೈತೆ ಈಗ 22 ಜನವರಿ ಒಂದು ವಿಶೇಷ ಇದೆ ಭಾರತಕ್ಕೆ.
ಎಲ್ಲ ಮಾಧ್ಯಮಗಳಲ್ಲಿ ಪೇಪರ್ ದಿನಪತ್ರಿಕೆ ನೋಡಿದ್ದೀರಾ? ಇಡೀ ನಮ್ಮ ದೇಶ ಗರ್ವ ಪಡ್ತಕ್ಕಂಥ ಒಂದು ಸನ್ನಿವೇಶ ಅವತ್ತು ಇದೆ. ಅದು ರಾಮ ಮಂದಿರ ಉದ್ಘಾಟನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ ಆಗುತ್ತೆ. ಅದು ಇಡೀ ದೇಶ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಎಲ್ಲ ಜನಾಂಗ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಶೇಷತೆ. ಇಡೀ ಸ್ವಾತಂತ್ರ್ಯ ಬಂದಾಗಲಿಂದ ನಮ್ಮ ದೇಶದಲ್ಲಿ ಯಾರೂ ಸಾಧನೆ ಮಾಡದೇ ಇರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿ ನಮ್ಮ ಮೋದಿಜಿಯವರು ತೋರಿಸ್ಕೊಟ್ಟಿದ್ದಾರೆ ದೇಶಕ್ಕೆ. ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇವತ್ತು ಹೋಗ್ತೀರಾ? ಎಲ್ಲ ಹಿಂದೂ ಜನಾಂಗದವರು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ ಆಗಿದೆ. ನಮಗಂತೂ ತುಂಬ ಸಂತೋಷ ಆಗಿದೆ ಸರ್. ಈಗ ಯಾವಾಗಾದ್ರೂ ಹೋಗ್ತೀರಾ ರಾಮ ಮಂದಿರ ಹೆಂಗೆ ಕಟ್ಟಿದ್ದಾರೆ ನೋಡೋಕ್ಕೆ? ಆ ಒಂದು ದೇವರ ಕೃಪೆ ಕರುಣಿಸಿದಾಗ ನಾವು ಹೋಗಿ ನೋಡ್ಕೊಂಡ್ಬರ್ತೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.